ಲಿಂಗದ ಮಹತ್ವವನ್ನು ಹೇಳ್ತಾ ಲಿಂಗದ ಅರ್ಚನೆಯನ್ನು ಯಾರ್ಯಾರು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ದೊಡ್ಡದಾದಂತಹ ಒಂದು ಪಟ್ಟಿಯನ್ನು ಕೊಡ್ತಾರೆ. ಅಂದರೆ ಲಿಂಗದ ಅರ್ಚನೆಯನ್ನು ದೇವತೆಗಳು ಕೂಡ ಮಾಡಿದ್ದಾರೆ ಅಂತ. ಬ್ರಹ್ಮ ಮಣಿಮಯಂ ಲಿಂಗಂ ಪೂಜೆಯತ್ಯನಿಶಂ ಶುಭಂ. ಬ್ರಹ್ಮದೇವರು ಯದ್ಯಪಿ ರುದ್ರದೇವರ ತಂದೆ, ರುದ್ರನ ಪೂಜೆ ಮಾಡುವವರಲ್ಲ. ಲಿಂಗಂ ಅರ್ಚಯತಿ. ಲಿಂಗ ಅಂದರೆ ಅದು ಯಾವುದಾಗಬಹುದು. ಬ್ರಹ್ಮದೇವರ ಅರ್ಚನೆ ಮಾಡುವಂಥ ಲಿಂಗ ಅದು ವಿಷ್ಣುವಿನ ಲಿಂಗ ಅಂತಂದರೆ ಪೂಜೆ ಮಾಡಲಿಕ್ಕೆ ಅಡ್ಡಿಲ್ಲ. ಲಿಂಗ ಯಾರದ್ದು ಇರ್ತದೆ. ಅನೇಕ ದೇವಸ್ಥಾನಗಳಲ್ಲಿ ದುರ್ಗೆಗೂ ಲಿಂಗ ಇರುವುದಿದೆ, ಗಣಪತಿಗೂ ಲಿಂಗ ಇರುವುದಿದೆ, ವಿಷ್ಣುವಿಗೂ ಲಿಂಗ ಇದೆ, ಲಕ್ಷ್ಮೀನಾರಾಯಣ ಲಿಂಗಗಳಿದ್ದಾವೆ. ಆದ್ದರಿಂದ ಲಿಂಗ ಅಂದರೆ ಅದು ಶಿವಲಿಂಗವೇ ಆಗಬೇಕಾಗಿಲ್ಲ, ಲಿಂಗ ಅಷ್ಟೆ. ಹಾಗೆ ಭಾನು ತಾಮ್ರಮಯಂ ಲಿಂಗಂ ಪೂಜೆಯತ್ಯನಿಶಂ ಶುಭಂ ರೌಕ್ಮಂ ಲಿಂಗಂ ಕುಬೇರಶ್ಚ ಪಾಶೀ ಚ ರಕ್ತಮೇವ ಚ. ಈ ರೀತಿಯಾಗಿ ಬೇರೆ ಬೇರೆ ದೇವತೆಗಳು ಯಾವ ಯಾವ ಲಿಂಗಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊನೆಗೆ ದೈತ್ಯರು ಕೂಡ ಲಿಂಗಾರ್ಚನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ದೈತ್ಯಾನಾಂ ವೈಷ್ಣವಾಹ ಕೇಚಿತ್ ಪ್ರಹ್ಲಾದ ಪ್ರಮುಖ ದ್ವಿಜಾಹ. ದೈತ್ಯರಲ್ಲಿ ವೈಷ್ಣವ ದೈತ್ಯರಿದ್ದಾರೆ. ಯಾರು ಅಂತ ಕೇಳಿದರೆ ಪ್ರಹ್ಲಾದಾದಿಗಳು. ರಾಕ್ಷಸರಲ್ಲಿ ವಿಭೀಷಣ. ಇವರಿಬ್ಬರು ವೈಷ್ಣವರಾದಂತಹ ದೈತ್ಯ ಮತ್ತು ರಾಕ್ಷಸರು. ಅಷ್ಟೇ ಅಲ್ಲದೆ ಬಲಿಶ್ಚ ನಮುಚಿಶ್ಚೈವ ಹಿರಣ್ಯಕಶಿಪುಸ್ತತ ವೃಷಪರ್ವ ವೃಷಶ್ಚೈವ. ಹೀಗೆ ನಮುಚಿ, ವೃಷಪರ್ವ, ಬಲಿ ಅನೇಕರ ಪಟ್ಟಿಯನ್ನು ಹೇಳಿ ತುಂಬ ಅಸುರರ ಪಟ್ಟಿಯನ್ನು ಹೇಳ್ತಾರೆ. ಯಾವ ಯಾವ ಅಸುರರು ರುದ್ರದೇವರ ಯಾವ ಯಾವ ಲಿಂಗಗಳನ್ನು ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾ, ರಾವಣೇನ ತಪಸ್ತಪ್ತಂ ಸರ್ವೇಷಾಮಪಿ ದುಸ್ಸಹಂ ತಪೋಧಿಯೋ ಮಹಾದೇವ ತುತೋಷ ಚ ತದಾಭೃಶಂ. ಹೀಗೆ ಅಸುರರು ರುದ್ರದೇವರ ಉಪಾಸನೆಯನ್ನು ಮಾಡಿದ್ದನ್ನು ಹೇಳಿ ರಾವಣ ಕೂಡ ದೊಡ್ಡದಾದಂತಹ ತಪಸ್ಸು ಮಾಡಿದ್ದಾನೆ. ತಪಸ್ಸಿಗೆ ರುದ್ರದೇವರು ಮೆಚ್ಚಿ ನಿನಗೆ ಏನು ಬರಬೇಕು ಅಂತ ಕೇಳಿದ್ದಾರೆ. ಆಗ ರಾವಣ ಕೇಳಿದ್ದಾನೆ, ಜ್ಞಾನಂ ವಿಜ್ಞಾನ ಸಹಿತಂ ಲಬ್ಧಂತೇನ ಸದಾಶಿವಾತ್ ಅಜೇಯತ್ವಂಚ ಸಂಗ್ರಾಮೆ ದ್ವೈಗುಣ್ಯಂ ಶಿರಸಾಮಪಿ. ವಿಜ್ಞಾನ ಬರಬೇಕು, ಜ್ಞಾನ ಬೇಕು, ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಜೊತೆಗೆ ಅಜೇಯತ್ವ, ಯಾರಿಗೂ ತಾನು ಕೂಡ ಸೋಲಬಾರದು. ಇನ್ನು ದ್ವೈಗುಣ್ಯಂ ಶಿರಸಾಮಪಿ, ತಲೆ ದ್ವಿಗುಣವಾಗಬೇಕು. ಯಾರಿಂದ ದ್ವಿಗುಣ ಅಂದರೆ ರುದ್ರನಿಗಿಂತ ದ್ವಿಗುಣ. ಪಂಚವಕ್ತ್ರೋ ಮಹಾದೇವೋ ದಶವಕ್ತ್ರೋ ಹಿ ರಾವಣ. ರಾವಣಿಗೆ ದಶವಕ್ತ್ರ ಬರಲಿಕ್ಕೆ ಏನು ಕಾರಣ ಅಂತಂದರೆ ಅವನು ತಪಸ್ಸು ಮಾಡಿ ನಿನ್ನಕ್ಕಿಂತ 2 ಪಟ್ಟು ತಲೆ ಬೇಕು ಅಂತ ಕೇಳಿದ್ದಾನೆ. ದೈತ್ಯರ ಸ್ವಭಾವವನ್ನು ಇದು ತೋರಿಸ್ತದೆ. ದೈತ್ಯರು ದೇವರನ್ನು ತಪಸ್ಸು ಮಾಡಿದ್ರು, ಉಪಾಸನೆ ಮಾಡಿದ್ರು, ದೇವರಲ್ಲಿ ಕೇಳುವುದೇನು? ತನ್ನ ಸೇವಕತ್ವ, ಭಕ್ತತನ, ಭಕ್ತಿ ಇದು ನನಗೆ ಸ್ಥಿರವಾಗಲಿ ಅಂತ ಕೇಳುವುದಲ್ಲ, ದೇವರಿಗೆ ನಾನು ಸಮನಾಗಬೇಕು. ದೇವರ ಜೊತೆಗೆ ಪೈಪೋಟಿಗೆ ನಿಂತು ಬಿಡ್ತಾರೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ತಾನು ದೇವರಿಗಿಂತ ದೊಡ್ಡವನಾಗಬೇಕು. ಆದ್ದರಿಂದ ನಿನಗೆ 5 ಮುಖ ಅಲ್ವಾ, ನನಗೆ 2 ಪಟ್ಟು ಮುಖ ಬರಲಿ ಅಂತೇಳಿ ದಶವಕ್ತ್ರನಾಗಿದ್ದಾನೆ. ಹೀಗೆ ರಾವಣ ಕಥೆಯನ್ನು ಹೇಳ್ತಾ ಮುಂದೆ ಆತ ದೊಡ್ಡದಾದಂತಹ ಉಪಟಳ ಕೊಡುವವನಾದ. ಅವನ ತೊಂದರೆಯಿಂದಾಗಿ ದೇವತೆಗಳೆಲ್ಲ ಬಂದು ವಿಷ್ಣುವಿನ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಹೀಗೆ ಮಹೇಶ್ವರ ಕಂಡ, ಮೂಲದಲ್ಲಿ ಇದು ಶೈವಪುರಾಣ, ಮಹೇಶ್ವರ ಕಂಡ, ಆದರೂ ಕೂಡ ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ವಿಷ್ಣುವಿನ ಉಲ್ಲೇಖ ಇಲ್ಲಿ ಬಂದೇ ಇರ್ತದೆ. ಇಡೀ ಪುರಾಣದಲ್ಲಿ ನಾವು ನೋಡಿದರೂ ಕೂಡ ಎಲ್ಲ ಕಡೆಯೂ ಕೂಡ ವಿಷ್ಣುವಿನ ಉಲ್ಲೇಖ. ರಾವಣನಿಂದ ಸಂತ್ರಸ್ತರಾದಂತಹ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಅಂಶಾವತಾರವನ್ನು ಮಾಡ್ತಾರೆ. ಎಲ್ಲ ದೇವತೆಗಳು ಕೂಡ ವಿಷ್ಣುವಿನ ಬಳಿ ಹೋಗಿ ದೂರನ್ನು ನೀಡಿದಾಗ ವಿಷ್ಣು ಹೇಳ್ತಾನೆ, ಸರಿ ಹಾಗಾದರೆ ನಾನು ಅವತಾರ ಮಾಡಿ ಆ ರಾವಣನ ಸಂಹಾರವನ್ನು ಮಾಡ್ತೇನೆ, ನನ್ನ ಅವತಾರದಲ್ಲಿ ಸಹಕಾರಿಗಳಾಗಿ ಎಲ್ಲ ದೇವತೆಗಳು ಕೂಡ ಬರಬೇಕು ಅಂತ ಹೇಳ್ತಾ ಎಲ್ಲ ದೇವತೆಗಳಿಗೂ ಆದೇಶವನ್ನು ಮಾಡ್ತಾನೆ. ಹಾಗೆ ದೇವತೆಗಳೆಲ್ಲ ಯಾವ ಯಾವ ದೇವತೆಗಳು ಎಲ್ಲೆಲ್ಲಿ ಅವತಾರ ಮಾಡಿದ್ದಾರೆ ಎಂಬ ಅಂಶಾವತಾರವನ್ನು ಮತ್ತೆ ಈ ಪುರಾಣವೇ ಹೇಳ್ತದೆ. ಹಾಗೆ ಹೇಳ್ತಾ ಶೇಷೋಪಿ ಭಕ್ತ್ಯ ವಿಷ್ಣೋಶ್ಚ ತಪಸ ಅವತರದ್ಭುವಿ. ಶೇಷನು ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾನೆ. ಶೇಷೋಪಿ ಭಕ್ತ್ಯ ವಿಷ್ಣೋಶ್ಚ ತಪಸ ಅವತರದ್ಭುವಿ. ಆಮೇಲೆ ದೋರ್ದಂಡಾವಪಿ ವಿಷ್ಣೋಶ್ಚ ಅವತೀರ್ಣೌ ಪ್ರತಾಪಿನೌ ಶತ್ರುಘ್ನ ಭರತಾಖ್ಯೌ ಚ ವಿಖ್ಯಾತೌ ಭುವನತ್ರಯೇ. ಲಕ್ಷ್ಮಣನ ಶೇಷನ ಅವತಾರದ ಬಳಿಕ ಭಗವಂತನ ಆಯುಧಗಳ ಅಭಿಮಾನಿಗಳಾದಂತಹವರು ಭರತ ಶತ್ರುಘ್ನರಾಗಿ ಹುಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ
ಮೊದಲಿಗೆ ರಾಮನ ಅವತಾರವನ್ನು ಹೇಳಿ ಆಮೇಲೆ ಲಕ್ಷ್ಮಣ, ಆಮೇಲೆ ಭರತ ಶತ್ರುಘ್ನರನ್ನು ಹೇಳಿದ್ದಾರೆ. ಆದ್ದರಿಂದ ಒಂದು ದೊಡ್ಡದಾದಂತಹ ಪ್ರಶ್ನೆಗೆ ಈ ಪುರಾಣ ಉತ್ತರ ಕೊಟ್ಟಿದೆ. 4 ಮಂದಿಯಲ್ಲಿ ರಾಮ, ಲಕ್ಷ್ಮಣ, ಭರತ ಶತ್ರುಘ್ನರಲ್ಲಿ ರಾಮನ ನಂತರ ಹುಟ್ಟಿದವರು ಯಾರು ಎಂಬ ದೊಡ್ಡದಾದಂತಹ ಒಂದು ಗೊಂದಲ ಅನೇಕ ವಿಮರ್ಶಕರಿಗಿದೆ. ಅನೇಕ ಮಂದಿ ರಾಮನ ತಮ್ಮ ಭರತ, ಅವನ ತಮ್ಮ ಲಕ್ಷ್ಮಣ ಮತ್ತು ಶತ್ರುಘ್ನರು ಅಂತ ಹೇಳಿದ್ದಾರೆ. ಆದರೆ ಈ ಪುರಾಣ ಸ್ಪಷ್ಟವಾಗಿ ರಾಮನ ನಂತರ ಲಕ್ಷ್ಮಣ ಹುಟ್ಟಿದ್ದನ್ನು ಇಲ್ಲಿ ಹೇಳಿಕೊಟ್ಟಿದೆ. ಆದ್ದರಿಂದ ರಾಮನ ತಮ್ಮನೇ ಲಕ್ಷ್ಮಣ ಅಂತ ಗೊತ್ತಾಗ್ತದೆ. ಹೀಗೆ ಎಲ್ಲ ಅವತಾರ ಮಾಡಿದ್ದಾರೆ. ಮುಂದೆ ಸೀತೆಯ ಅಪಹರಣ ಆಯಿತು, ರಾವಣನಿಂದ ಯುದ್ಧ ಆಯಿತು, ರಾವಣನೆಲ್ಲ ಸಂಹಾರ ಮಾಡಿದ ಅತ್ಯಂತ ಸಂಕ್ಷೇಪದಲ್ಲಿ ರಾಮಾಯಣ ಕಥೆಯನ್ನು ಈ ಪುರಾಣ ಹೇಳಿ ಮುಗಿಸಿಬಿಟ್ಟಿದೆ. ಹಾಗೆ ಹೇಳಿ ವಿಷ್ಣುನಾ ಘಾತಿತ ಶಸ್ತ್ರೈ ಶಿವ ಸಾರೂಪ್ಯಮಾಪ್ತವಾನ್. ರಾವಣ ಎಲ್ಲಿ ಹೋದ? ರಾವಣ ಸತ್ತ. ರಾವಣ ಸತ್ತ ಅಂದರೆ ದೇಹ ಮಾತ್ರ ನಾಶ ಆಗುವುದೇ ಹೊರತು ಜೀವ ನಾಶ ಆಗುವುದಿಲ್ಲ. ಆ ಜೀವ ಅವನು ರಾವಣ, ಅವನು ಎಲ್ಲಿ ಹೋದ ಅಂತಂದರೆ ವಿಷ್ಣುನ ಘಾತಿತ ಶಸ್ತ್ರೈ ಶಿವ ಸಾರೂಪ್ಯಮಾಪ್ತವಾನ್. ಅವನು ಶಿವ ಸಾರೂಪ್ಯವನ್ನು ಹೊಂದಿದ. ಅವನು ತಪಸ್ಸು ಮಾಡಿದ್ದು ಶಿವನನ್ನು. ಆದ್ದರಿಂದ ಯಾರ್ಯಾರನ್ನು ಉಪಾಸನೆ ಮಾಡ್ತಾರೆ ಅವರು ಅವರನ್ನು ಹೋಗಿ ಸೇರ್ತಾರೆ. ಆದ್ದರಿಂದ ಇವನು ಶಿವನ ಉಪಾಸನೆ ಮಾಡಿದವನಾದ್ದರಿಂದ ಶಿವನ ಸಾರೂಪ್ಯವನ್ನು ಹೊಂದಿದ್ದಾರೆ. ಅವನು ಮಾತ್ರ ಅಲ್ಲ, ಸಗಣ ಸಪುನಃಸದ್ಯ ಬಂಧುಭಿಸ್ಸಹ ಸುವ್ರತ. ಕೇವಲ ರಾವಣ ಹೋಗಿದ್ದಲ್ಲ, ಅವನ ಬಂಧುಗಳು, ಅವನ ಗಣ ಎಲ್ಲರೂ ಕೂಡ ಶಿವನ ಸಾರೂಪ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಅದರಿಂದಲೇ ಆಗಮಗಳಲ್ಲಿ ಶಿವನ ಆರಾಧನೆಯ ಪ್ರಕಾರಗಳನ್ನು ಹೇಳ್ತಾ, ಅವನ ಆವರಣ ದೇವತೆಯೋ ಬಲಿದೇವತೆಗಳು ಹೀಗೆ ಹೇಳ್ತಾ, ಆ ದೇವತೆಗಳ ಪರಿವಾರದವರಲ್ಲಿ ರಾವಣನನ್ನೂ ಕೂಡ ಹೇಳುವುದಿದೆ. ಹಾಗೆ ಬಾಣಾಸುರನು ಕೂಡ ಶಿವನ ಪರಿವಾರದವನಾಗಿ ಅನೇಕ ತಂತ್ರಗಳಲ್ಲಿ ಉಲ್ಲೇಖಗೊಂಡಿದೆ. ಹೀಗೆ ರಾಮಾಯಣದ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಅಂತೂ ಇದೆಲ್ಲವೂ ಕೂಡ ಅನೇಕ ದಕ್ಷಯಜ್ಞದ ಪ್ರಕರಣ ಇರ್ಬೋದು, ಅಥವಾ ನಂತರ ನಡೆದಂತಹ ರಾಮಾಯಣದ ಯುದ್ಧದ ಪ್ರಸಂಗ, ಇದೆಲ್ಲವೂ ಕೂಡ ಪರ್ಯವಸಾನಗೊಳ್ಳುವುದು ಎಲ್ಲಿ ಅಂತ ಕೇಳಿದರೆ ಪುರಾಣ ಹೇಳುವಂತಹ ಶಿವಪೂಜೆಯಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಹೀಗೆ ಪರ್ಯವಸಾನಗೊಳಿಸಿ ಮತ್ತೆ ಇನ್ನೊಂದು ಘಟನೆಯನ್ನು ಮುಂದೆ ಪ್ರಸ್ತಾವ ಮಾಡ್ತದೆ ಈ ಪುರಾಣ. ಸಭೆಯಲ್ಲಿ ಬೃಹಸ್ಪತಿಯ ಸಭೆ, ಎಲ್ಲ ದೇವತೆಗಳು ಋಷಿಗಳೆಲ್ಲ ಕೂತಿದ್ದಾರೆ. ಬೃಹಸ್ಪತಿ ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ದೇವಗುರು ಅಂತ. ಆದರೆ ಇಂದ್ರದೇವರು ಮಾತ್ರ ಬೃಹಸ್ಪತಿಗೆ ಗೌರವವನ್ನು ಕೊಡಲಿಲ್ಲ. ಹೀಗೆ ಗೌರವವನ್ನು ಕೊಡದೇ ಇರುವಾಗ ಬೃಹಸ್ಪತಿಗೆ ಸಿಟ್ಟು ಬಂದು ದೇವತಾ ಗುರುತ್ವವನ್ನು ಬಿಟ್ಟು, ಆ ಇಂದ್ರನ ಆಸ್ಥಾನವನ್ನು ಬಿಟ್ಟು ತಾನು ಹೊರಗೆ ನಡೆದು ಬಿಟ್ಟರು. ಆಗ ಇಂದ್ರನಿಗೆ ಯುಕ್ತಾಯುಕ್ತತೆಯನ್ನು ಹೇಳುವ, ಎಲ್ಲದಕ್ಕೂ ಮಾರ್ಗದರ್ಶನವನ್ನು ಮಾಡುವ ಗುರುಗಳಿಲ್ಲ ಅಂತಾಯಿತು. ಗುರುಗಳು ಇಲ್ಲ ಅಂತಾದಾಗ ಇದನ್ನು ತಿಳಿದಂತಹ ದೈತ್ಯರೆಲ್ಲ ದಾಳಿ ಮಾಡಿದರು. ದಾಳಿಗೆ ಸಿಲುಕಿದಾಗ ಬಲಿಯ ಆಕ್ರಮಣ ಎಲ್ಲ ಆಯಿತು. ಆಕ್ರಮಣ ಆದಾಗ ರತ್ನಗಳನ್ನೆಲ್ಲ ಅಪಹಾರ ಮಾಡಿದ್ದಾರೆ, ದೇವತೆಗಳೆಲ್ಲ ಸೋತಿದ್ದಾರೆ. ರತ್ನಗಳನ್ನೆಲ್ಲ ಅಪಹಾರ ಮಾಡುವಾಗ ಆ ರತ್ನಗಳೆಲ್ಲ ಏನಾಯಿತು ಅಂದರೆ ಸಮುದ್ರಕ್ಕೆ ಬಿತ್ತಂತೆ. ಅದು ದೊಡ್ಡದಾದಂತಹ ಐರಾವತ, ಉಚ್ಚೈಶ್ರವಸ್, ಹಯ, ಹೀಗೆ ಅನೇಕ ಸಂಗತಿಗಳೆಲ್ಲ, ಮಣಿ ಮುತ್ತು ರತ್ನಗಳೆಲ್ಲ ಸಮುದ್ರಕ್ಕೆ ಬಿದ್ದು ಹೋಯಿತು. ಎಲ್ಲವನ್ನೂ ಕೂಡ ಆ ದೈತ್ಯರಿಗೆ ಅಪಹರಣ ಮಾಡಲಿಕ್ಕಾಗಲಿಲ್ಲ. ಹೀಗೆ ದೇವತೆಗಳಿಂದ ಕದ್ದುಕೊಂಡು ಹೋಗುವಾಗ ಅನೇಕ ಸಂಗತಿಗಳನ್ನು ಕಳ್ಕೊಂಡ್ರು ಆ ದೈತ್ಯರು. ಎಲ್ಲರೂ ಏನು ಮಾಡುವುದು ಅಂತ ದೇವತೆಗಳೆಲ್ಲ ಯೋಚನೆ ಮಾಡಿ ಆರಾಧನಾರ್ಥಂ ಗಚ್ಚಾಮೋ ವಿಷ್ಣುಂ ಸರ್ವೇಶ್ವರೇಶ್ವರಂ. ಎಲ್ಲರೂ ಕೂಡ ನಿರ್ಣಯ ಮಾಡಿದ್ದು, ನಮಗೆ ಆಪತ್ಕಾಲ ಬಂದಿದೆ, ಆಪತ್ಕಾಲ ಬಂದಾಗ ನಾವು ವಿಷ್ಣುವನ್ನೇ ಆಶ್ರಯಿಸಬೇಕು ಅಂತ ವಿಷ್ಣುವಿನ ಬಳಿಗೆ ಹೋಗಿದ್ದಾರೆ. ವಿಷ್ಣುವಿನ ಬಳಿಗೆ ಹೋಗಿ ನಡೆದಂತಹ ಸಂಗತಿ, ಹೀಗೆ ಬೃಹಸ್ಪತಿಗಳಿಗೆ ಅವಮಾನ ಆಯಿತು. ಅದರಿಂದ ಅವರು ಹೋಗಿದ್ದಾರೆ. ಅವರು ಹೋದ ತಕ್ಷಣ ನಮಗಿಲ್ಲಿ ತಾಪತ್ರಯಗಳು ಬಂತು ಅಂತ ಹೇಳಿದಾಗ ವಿಷ್ಣುದೇವರು ಹೇಳುವಂಥದ್ದು, ಪಿತರೌ ನಿಧೌ ಯೈಶ್ಚ ನಿರ್ದೈವಾಸ್ತೇನ ಸಂಶಯ. ಯಾವಾಗ ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಅವಮಾನ ಆಗ್ತದೆ ಆವಾಗ ನಿರ್ದೈವಾಸ್ತೇನ ಸಂಶಯ, ಅವರಿಗೆ ದುರದೃಷ್ಟ ಹತ್ತಿರ ಬಂತು ಅಂತಲೇ ಅರ್ಥ. ಅಂದರೆ ದುರದೃಷ್ಟ ಬಂದದ್ದರ ಸೂಚನೆಯೂ ಆಗ್ಬೋದು, ಅಥವಾ ಗುರು ಹಿರಿಯರನ್ನು ಅಪಮಾನ ಮಾಡಿದ್ರಿಂದ ದುರ್ದೈವ ಬರುವುದು ಆಗ್ಬೋದು. ಆದರೆ ಗುರು ಹಿರಿಯರ ಅಪಮಾನ
ಆಯಿತು ಅಂತಂದರೆ ಅವನಿಗೆ ಕೆಟ್ಟ ಕಾಲ ಬಂತು ಅಂತ ಅರ್ಥ. ಆದ್ದರಿಂದ ಇಂದ್ರನು ಮಾಡಿದಂತಹ ಈ ತಪ್ಪಿಗೆ ಪರಿಮಾರ್ಜನೆಯನ್ನು ಮಾಡಬೇಕೇ ಹೊರತು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಷ್ಣುವು ಕೂಡ ಇವರಿಗೆ ದೇವತೆಗಳಿಗೆಲ್ಲ ಹೇಳ್ತಾನೆ. ಮುಂದೆ ಇಂದ್ರ ಮತ್ತು ಬಲಿ ಚಕ್ರವರ್ತಿ ಇವರಿಗೆಲ್ಲ ಯುದ್ಧ ಆಗ್ತದೆ. ಯುದ್ಧ ಆಗಿ ದೇವತೆಗಳೆಲ್ಲ ಸೋತಾಗಿ ಆಯಿತು. ಕೊನೆಗೆ ದೇವರೊಂದು ಉಪಾಯವನ್ನು ಹೇಳ್ತಾರೆ. ಕೆಲವು ಕಾಲದಲ್ಲಿ ನಾವು ಸಂಧಿಯನ್ನು ಮಾಡಿಕೊಳ್ಳಬೇಕು. ವಿಪರೀತೋ ಯದಾ ಕಾಲ ಪುರುಷಸ್ಯ ಭವೇತ್ತದ ಭೂತಮೈತ್ರಿಯಂ ಪ್ರಕುರುವಂತಿ ಸರ್ವಕಾರ್ಯಾರ್ಥ ಸಿದ್ಧಯೇ. ನಮಗೆ ಗೆಲುವಾದಾಗ ಸರಿ, ನಮ್ಮದೇ ಜಾಯಮಾನ, ನಮ್ಮ ನಿರ್ಣಯದಂತೆ ನಾವು ಬದುಕುವುದು. ಯಾವಾಗ ನಮಗೆ ಸ್ವಲ್ಪ ಕೆಡುಕಾಯಿತು, ಜೀವನದಲ್ಲಿ ಸೋಲಾದಾಗ ನಾವು ಕೆಲವು ಬಾರಿ ರಾಜಿ ಮಾಡಿಕೊಳ್ಬೇಕಾಗ್ತದೆ. ಆದ್ದರಿಂದ ನಿಮಗೆ ಇವತ್ತೀಗ ಸೋಲಾಗಿದೆ ಅಂದರೆ ನೀವು ಮತ್ತೆ ದೈತ್ಯರೊಂದಿಗೆ ರಾಜಿಯನ್ನು ಮಾಡಿಕೊಳ್ಳಬೇಕು ಅಂತ ಸಮುದ್ರ ಮಥನದ ಪ್ರಸ್ತಾಪವನ್ನು ದೇವರು ನಿರ್ದೇಶ ಮಾಡಿದ್ದಾರೆ. ಆದ್ದರಿಂದ ಆ ದೇವತೆಗಳೆಲ್ಲ ಹಾಗಾದರೆ ಸಮುದ್ರ ಮಥದ ಪ್ರಸ್ತಾಪವನ್ನು ಬಲಿಯ ಮುಂದಿಡೋಣ ಅಂತ ಹೊರಟಿದ್ದಾರೆ. ಯಾರು ಹೋಗುವುದಂದರೆ ಸಾಕ್ಷಾತ್ ಇಂದ್ರನೇ ಬಲಿಚಕ್ರವರ್ತಿಯ ಬಳಿಗೆ ಹೋಗ್ತಾನೆ. ದೇವತೆಗಳು ಬಂದಿದ್ದಾರೆ ಅಂದ ತಕ್ಷಣ ಅವರ ಜೊತೆಗೆ ಯುದ್ಧಕ್ಕೆ ಬಲಿಚಕ್ರವರ್ತಿ ಎದ್ದು ನಿಂತರೂ ಕೂಡ ನಾರದನ ಮಾತಿನಿಂದ ಆತ ಸಮಾಧಾನ ಪಡ್ತಾನೆ. ಇಂದ್ರದೇವರು ಹೇಳ್ತಾರೆ, ವಯಂ ಕಶ್ಯಪದಾಯಾದಾಹ ಯೂಯಂ ಸರ್ವೇ ತಥೈವ ಚ ಯಥಾ ವಯಂ ತಥಾ ಯೂಯಂ ವಿಗ್ರಹೋಪಿ ನಿರರ್ಥಕಃ. ಅಲ್ಲ, ನಾವು ಯಾಕೆ ಯುದ್ಧ ಮಾಡಬೇಕು? ಯಾಕೆ? ವಯಂ ಕಶ್ಯಪದಾಯಾದಾಹ, ನಾವೆಲ್ಲರೂ ಕೂಡ ಕಶ್ಯಪನ ಮಕ್ಕಳು ತಾನೆ. ಕಶ್ಯಪರ 13 ಮಂದಿ ಮಡದಿಯರಲ್ಲಿ ಅದಿತಿಯರಲ್ಲಿ ನಾವು ನೀವು ಹುಟ್ಟಿದವರು. ಆದ್ದರಿಂದ ನಾವೆಲ್ಲರೂ ಕೂಡ ದಾಯಾದಿಗಳು, ಅಣ್ಣ ತಮ್ಮಂದಿರು ಕಾದಾಡುವುದಕ್ಕೆ ಏನಾದರೂ ಅರ್ಥ ಇದೆಯಾ? ಇಷ್ಟ ತನಕ ಸ್ವರ್ಗಾಧಿಪತ್ಯ ನಮ್ಮಲ್ಲಿತ್ತು, ಹೌದು, ಇವತ್ತು ನಿಮ್ಮ ಕೈಯಲ್ಲಿದೆ. ಸ್ವರ್ಗಾಧಿಪತ್ಯ ಯಾರ ಕೈಯಲ್ಲಿದ್ರೇನು? ಅಣ್ಣ ತಮ್ಮರ ಕೈಯಲ್ಲಿ ತಾನೆ. ನಾವು ಅದಕ್ಕೆ ವೈರತ್ವವನ್ನು ಸಾಧನೆ ಮಾಡುವುದು ಬೇಡ. ಮಮ ರಾಜ್ಯಂ ಕ್ಷಣೇನೈವ ನೀತ್ಯಂ ದೈವವಶಾತ್ವಯ. ಅಣ್ಣನ ಕೈಯಲ್ಲಿದ್ದಂತಹ ಸೊತ್ತು ಕೆಲವು ಬಾರಿ ತಮ್ಮನ ಕೈಗೆ ಹೋಗ್ತದೆ, ತಮ್ಮನ ಕೈಯಲ್ಲಿದ್ದ ಸೊತ್ತು ಅಣ್ಣನ ಕೈಗೆ ಬರ್ತದೆ. ಇದರದ್ದೇನು ಆಶ್ಚರ್ಯ ಇದೆ? ದೈವಾತ್. ಯಾರಿಗೆ ಎಷ್ಟು ಅದೃಷ್ಟವೋ ಅಷ್ಟರ ಕಾಲ ಅವರು ಆ ಸುಖವನ್ನು ಅನುಭವಿಸ್ತಾರೆ. ಇದು ಲೋಕದಲ್ಲಿ ಸಿದ್ಧವೇ ಆದದ್ದು.